ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಮುಂಬಡ್ತಿಯನ್ನ ಪಡೆದ ಶೈಲಾ ಬೇವಿನಕಟ್ಟಿ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕಲಗುರ್ಕಿ ಗ್ರಾಮದ ಶ್ರೀಶೈಲ ಪೂಜಾರಿ ಇವರ ಮಗಳಾದ ಶೈಲಾ ಗೈಬಪ್ಪ ಬೇವಿನಕಟ್ಟಿ ಇವರು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ವಿಜಯಪುರ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ 14 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ಹೆಡ್ ಕಾನ್ಸ್ಟೇಬಲ್ ಆಗಿ ಇಲಾಖೆಯಲ್ಲಿ ಮುಂಬಡ್ತಿಯನ್ನ ಪಡೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲಗುರ್ಕಿ ಗ್ರಾಮದಲ್ಲಿ ಶೈಲಾ ಅವರನ್ನ ಗ್ರಾಮದ ಗುರು ಹಿರಿಯರು, ಹಿತೈಷಿಗಳು, ಬಂಧು ಬಳಗದವರು ಸನ್ಮಾನಿಸಿ ಗೌರವಿಸಿದರು. ಶಿಕ್ಷಕ ಶಿವಲಿಂಗ ಮೇತ್ರಿ ಈ ಸಂದರ್ಭದಲ್ಲಿ ಮಾತನಾಡಿ, ಶೈಲಾ ಮಾದಿಗ ಸಮಾಜದ ಕಡು ಬಡತನದ ಹೆಣ್ಣು ಮಕ್ಕಳು ಕಷ್ಟಕರ ಪರಿಸ್ಥಿತಿಯಲ್ಲಿ ಶಿಕ್ಷಣವನ್ನ ಪಡೆದು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸುವುದರ ಜೊತೆಗೆ ಇವತ್ತು ಇಲಾಖೆಯಲ್ಲಿ ಮುಂಬಡ್ತಿಯನ್ನ ಪಡೆದುಕೊಂಡಿದ್ದಾರೆ. ಹೆತ್ತ ತಂದೆ ತಾಯಿ ಹುಟ್ಟಿದ ಊರಿಗೆ ಹಾಗೂ ಮಾದಿಗ ಸಮಾಜದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಹೀಗೆ ಇಲಾಖೆಯಲ್ಲಿ ನಿಕ್ಷೇಪಾತವಾಗಿ ಸೇವೆಯನ್ನ ಸಲ್ಲಿಸಿ ಮಾದರಿಯಾಗಿದ್ದಾರೆ. ಅವರಿಗೆ ಆಶೀರ್ವಾದವನ್ನ ಮಾಡಿ ಅಂತ ಹೇಳಿ ಮಾತನಾಡಿದರು. ನಿವೃತ್ತ ಶಿಕ್ಷಕ ಬಸವರಾಜ್ ಕೆಳಗೇರಿ ಸಹಿತ ಶೈಲಾಳ ಕುರಿತು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಅಭಿನಂದನಾ ಸಮಾರಂಭದಲ್ಲಿ ದಲಿತ ಮುಖಂಡ ಅಶೋಕ ಕರಿಕೆಲ್ಲ, ಗರಸಂಗಿ, ಮಲಘಾಣ, ಬಸವನ ಬಾಗೇವಾಡಿ, ಹಳ್ಳದ ಗೆಣ್ಣೂರ, ಮುಳವಾಡ ಸೇರಿದಂತೆ ಇನ್ನು ಹಲವು ಗ್ರಾಮಗಳಿಂದ ಬಂದಂತಹ ಬಂಧು ಬಳಗದವರು, ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಸನ್ಮಾನಿಸಿ ಶುಭ ಕೋರಿ ಪ್ರೀತಿಯ ಭೋಜನವನ್ನ ಸವಿದರು. ಶೈಲಾ ಗೈಬಪ್ಪ ಬೇವಿನಕಟ್ಟಿ ಅವರು ಮೊದಲಿಗೆ ರಾಯಚೂರು ವಿಜಯಪುರದಲ್ಲಿ ಮುಂಬಡ್ತಿಯನ್ನು ಹೊಂದಿದ್ದಾರೆ. ಇವರ ಇನ್ನೂ ಹೆಚ್ಚು ಮುಂದೆ ಬಡತಿಯನ್ನು ಹೊಂದುತ್ತಾ ಅವರ ಕಾರ್ಯವೈಖರ್ಯಕ್ಕೆ ಒಂದು ಉತ್ತಮ ಸೇವೆ ಸಲ್ಲಿಸಕ್ಕೆ, ನಮ್ಮ ಸಮಾಜ ಸೇವೆ ಸಲ್ಲಿಸಕ್ಕೆ ಅವರಿಗೆ ಇನ್ನೂ ನಮ್ಮ ಸಮಾಜ ವತಿಯಿಂದ ನಾವು ಉತ್ಪೂರ್ತವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಅವರಂತೆ ನಮ್ಮ ದಲಿತ ಸಮಾಜದವರೆಲ್ಲರೂ ಬೆಳಿಬೇಕು. ಈಗ ಹೇಗಾಗ್ಯಾರಪ್ಪ ಅಂದ್ರೆ ನಮ್ಮಲ್ಲಿ ಶಿಕ್ಷಣ ಕುಂಠಿತ ಆಗತ್ತಿದೆ. ಶಿಕ್ಷಣಕ್ಕೆ ಮಕ್ಕಳಿಗೆ ಏನಾರ ಒತ್ತು ಕೊಡಬೇಕು. ಮಕ್ಕಳನ್ನು ಈ ವೃತ್ತಿಯಲ್ಲಿ ಒಂದು ಪೊಲೀಸ್ ಆಗ್ಬೋದು, ಅಥವಾ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಈ ತರ ಬೇರೆ ಬೇರೆ ಹುದ್ದೆಗೂ ನಮ್ಮ ಮಕ್ಕಳನ್ನೊಂದು ಪ್ರೇರಣೆ ಮಾಡುತ್ತಾ ಮಕ್ಕಳಿಗೆ ಶಿಕ್ಷಣ ಮುಖ್ಯ, ಆ ಶಿಕ್ಷಣವನ್ನು ಕೊಡುತ್ತಾ ಇದೇ ರೀತಿ ನಮ್ಮ ದಲಿತ ಯುವಜನ ಬೆಳೀಲಿ ಅಂತೇಳಿ ಹಾರೈಸುತ್ತಾ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಎಲ್ಲರ ಪರವಾಗಿಯೂ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಾ ನಾನು ಅವರಿಗೆ 2 ಮಾತನ್ನು ಹೇಳಲು ಬಯಸುತ್ತೇನೆ. ಏನೇ ಇದ್ರೂ ಸಹಿತ ನಾವು ಅದಕ್ಕೆ ಹೆದರ್ಕೊಂಡು ನಾವು ಕೆಲಸ ಮಾಡಬೇಕು. ಅವರು ಇನ್ನೂ ನಮ್ಮ ಬಿಜಾಪುರ ಜಿಲ್ಲೆ ಅಥವಾ ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಚ್ಚಿನ ಹುದ್ದೆಯನ್ನು ಪಡ್ಕೊಂಡು ಬಂದು ನಮ್ಮ ಜನರ ಸೇವೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶೈಲಾ ಗೈಬಪ್ಪ ಬೇವಿನಮಟ್ಟಿ ಇವರು ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿ ಈಗ ಹೆಡ್ ಕಾನ್ಸ್ಟೇಬಲ್ ಅಂತ ಪ್ರಮೋಷನ್ ಹೊಂದಿ ಈಗ ಸ್ವಗ್ರಾಮಕ್ಕೆ, ತನ್ನ ತವರು ಮನೆಯಾದಂಥ ಸ್ವಗ್ರಾಮಕ್ಕೆ ಕಲಬುರಗಿಗೆ ಬಂದಿರುತ್ತಾರೆ. ಈಗ ದೈವ ಮಂಡಳಿ ಪ್ರಕಾರ ಈಗ ಅವರ ತಂದೆಯವರು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಿರಿಯ ಬಂಧುಗಳೇ ಹಾಗೂ ಕೊಡಗು ಜಿಲ್ಲೆ ಮಡಿಕೇರಿಯಿಂದ ವರ್ಗಾವಣೆ ಹೊಂದು ಮಲಗಾನ ಶಾಲೆಗೆ ಬಂದೆ. ಮಲಗಾನ ಶಾಲೆಗೆ ಬಂದಾಗ ಈ ಮಗು ನನ್ನ ಕೈಯಲ್ಲಿ 1 ರಿಂದ 7ನೇ ತರಗತಿವರೆಗೆ ನನ್ನ ಕೈಯಲ್ಲಿ ಕಲಿತಿದೆ ಮಗು. ಅವಾಗ ಹೇಳಬೇಕಂದ್ರೆ ಆ ಮಗುವಿನ ಬುದ್ಧಿಮಟ್ಟ ಹೇಳಬೇಕಂದ್ರೆ ಅದು ಅಜ್ಜಿಯ ಮನೆಯಲ್ಲಿ ಬೆಳೆದಂತ ಮಗು. ಆ ಮಗುವಿಗೆ ಎಂಥವ್ರು ಗೊತ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಆ ಊರಿಗೆ ನಾನು ಬಂದಾಗ ಆ ಮಕ್ಕಳಿಗೆ 1 ರಿಂದ 7ನೇ ತರಗತಿ ಮಕ್ಕಳಿಗೆ, ನಮ್ಮ SC ಮಕ್ಕಳಿಗೆ ನಾನು ಬಹಳ ಆತ್ಮೀಯವಾಗಿ ಪಾಠವನ್ನು ಮಾಡಿದ್ದೇನೆ. ಅದು ಬಹಳ ನನಗೆ ಸಂತೋಷ ಅನಿಸ್ತಾ ಇದೆ. ನನ್ನ ಕೈಯಲ್ಲಿ ಕಲಿತಂತ ಮಕ್ಕಳು ಇವತ್ತು PS ಆಗಿದ್ದಾರೆ, ನಂತರ KS ಮುಗಿಸಿದ್ದಾರೆ, ನಂತರ ಶಿಕ್ಷಕ ವೃತ್ತಿಯಲ್ಲಿದ್ದಾರೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ. ಕುಟುಂಬದಲ್ಲಿ ಬೆಳೆದಂತ ಮಗು ಮುಂದೆ ಅವರ ತಂದೆ ತಾಯಿಯನ್ನು ಗಮನಿಸಿದಾಗ ಶಿಕ್ಷಣವಂತರು ಯಾರು ಇದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ಇವರ ತಮ್ಮ ಆನಂದ್ ಕಲಬುರ್ಗಿ ಆಗಲಿ, ನಂತರ ಇವರ ಇನ್ನೊಬ್ಬ ತಮ್ಮ ಅಕ್ಷಯ್ ಕುಮಾರ್ ಆಗಲಿ, ಇವರು ಕೂಡ ಬಡತನದ ಕುಟುಂಬದಲ್ಲಿ ಬಂದು ಶಿಕ್ಷಣದ ಅರ್ಥ ವ್ಯಾಖ್ಯೆಯನ್ನು ಗ್ರಹಣ ಮಾಡಿಕೊಂಡು ಈಗ ಪೊಲೀಸ್ ಇಲಾಖೆಯಲ್ಲಿ
ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಆಗಿ ಪ್ರಮೋಷನ್ ಹೊಂದಿ ಈಗ ಬೆಂಗಳೂರಿಗೆ ವರ್ಗಾವಣೆ ಕಂಡಿದ್ದಾರೆ. ಇಂಥ ಮಗುವನ್ನು ನೋಡಿದ್ರೆ ತುಂಬಾ ಸಂತೋಷ ಅನಿಸುತ್ತದೆ. ಆ ಹಿರಿಯ ಗುರುಗಳು ಹೇಳಿದ ಹಾಗೆ ಇನ್ನೂ ನಮ್ಮ ಸಮಾಜದಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೆ ಏರಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಶೈಲ ಅವರ ಮಗಳಾದಂತಹ ಶೈಲಾರಿ ಫಸ್ಟ್ನೇ ಮಗಳು. ನಮ್ಮ ಅಪ್ಪನಿಗೆ ನಾವು 7 ಜನ ಮಕ್ಕಳು. 7 ಜನ ಮಕ್ಕಳಾಗಿ ನಾವು ಫಸ್ಟ್ನೇ ನೋಡ್ರಿ. ನಮ್ಮಪ್ಪ ನಾನು ಜಾಬ್ ಆದ್ರಿ ನಾವು ಹೋಗಿದ್ವಿ. ಎಲ್ಲಿ ಬಿಜಾಪುರ SP ಆಫೀಸ್ ಅಲ್ಲಿ ನನ್ನ ಫಿಸಿಕಲ್ ಇತ್ತು. ನಾವು ಹೋಗ್ಬೇಕಾದ್ರೆ ನಮ್ಮ ತಮ್ಮ ನಾನು ನಮ್ಮ ಅಪ್ಪ 3 ಜನ ಸೇರಿ ಹೋಗಿದ್ವಿ ರೀ. ಅಲ್ಲಿ ಹೋದ್ವಿ, ಫಿಸಿಕಲ್ ಆಯಿತು, ಎಲ್ಲ ಆಯಿತು. ಬಂದ ತಕ್ಷಣ ನಮ್ಮ ಅಪ್ಪ ಏನಂದ, ಆಯಿತು ನಿಂದರೆ ನೌಕರಿ ಆಯಿತು, ಆಯ್ತು ಹೋಗಿ ಜಾಯ್ನ್ ಆಗ್ತೈತಂದ್ರೆ ಹೋದೆ. ಜಾಯ್ನ್ ಆದ ಗುಲ್ಬರ್ಗಕ್ಕೆ ಹೋಗಿ 15 ದಿವಸ ಡ್ಯೂಟಿ ಮಾಡಿ ಅಬ್ಸೆಂಟಾಗಿ ಬಂದೆ. ಬೇಡಪ್ಪ ನಾನು ನಿಮ್ಮನ್ನು ಬಿಟ್ರಕ್ಕೆ ಆಗೋದಿಲ್ಲ, ನಾನು ನೌಕರಿ ಮಾಡಕ್ಕೆ ಹೋಗಿಲ್ಲ ಅಂತ ಬಂದ್ರೆ ನಮ್ಮ ಅಪ್ಪ ಅಂದ್ರೆ ಇಲ್ಲವ ಯಾರು ಬೇಡದವ್ರು ನೌಕರಿ ಸಿಗಲ್ಲ ಹೋಗತ್ತೆ ನಮ್ಮ ಅಪ್ಪ ಕಳಿಸಿದ್ರಿ. ಹಿಂಗೆ ಮಾಡಿ 14 ವರ್ಷ ಡ್ಯೂಟಿ ಮಾಡಿದ್ರಿ. ಈಗ ನಮ್ಮ ಅಪ್ಪ ಏನು ಮಾಡ್ಯಾರ ಎಲ್ಲ ಅವ್ರಿಗೆ 10 ಫುಟ್ ಅಷ್ಟು ಹೇಳೋದು ಮತ್ತೆ ಏನು ಎಲ್ಲರಿಗೂ ನಾನು ನಮಸ್ಕರಿಸುತ್ತೇನೆ. ಇಲ್ಲಿ ನಾವು BMTCಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀವಿ. ಇವರು ನಮ್ಮ ಮನೆಯವರು ಕೇಂದ್ರ ಕಾರ್ಯಾಗಾರ ಗುಲ್ಬರ್ಗದಲ್ಲಿ ಸೇವೆಯನ್ನು ಮಾಡ್ತಾಯಿದ್ರು. ನಾವಿಬ್ಬರು ವಿವಾಹ ಆದ ನಂತರ ರಾಯಚೂರು ಜೈಲಿಗೆ ಟ್ರಾನ್ಸ್ಫರ್ ಆಯಿತು. ಆಮೇಲೆ ಬಿಜಾಪುರಕ್ಕೆ ಬಂದು ಇಲ್ಲಿ ಪ್ರಮೋಷನ್ ಆಗಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾರೆ. ಅವರು ನಮ್ಮ ಮಾವರು ಆಮೇಲೆ ನಮ್ಮ ಅತ್ತೆಯವರು ಇಬ್ಬರು ಸೇರಿ ನಮ್ಮ ಸೇವೆಯನ್ನು ನೋಡಿ ಅವರು ನಮ್ಮ ಹೃತ್ಪೂರ್ವಕದಿಂದ ನಮ್ಮ ಸನ್ಮಾನ ಮಾಡಿ ಬೆಂಗಳೂರಿಗೆ ತುಂಬ ಸಂತೋಷದಿಂದ ನಮಗೆ ಕಳಿಸ್ತಾ ಇದ್ದಾರೆ. ಮತ್ತು ನಮ್ಮ DSS ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಮಾಮರವರಿಗೂ ನಮಸ್ಕರಿಸಿ ಹೇಳ್ತೀನಿ. ಯಾಕಂದರೆ ಅವರು ನಮ್ಮ ಬೆನ್ನೆಲುಬು ಮತ್ತು ಲಕ್ಕಿ ಅಣ್ಣವರು ಅವರು ನಮ್ಮ ಬೆನ್ನೆಲುಬು. ಯಾಕಂದರೆ ನಮ್ಗೆ ನಮ್ಮ ಯಾಕಂದ್ರೆ ಅವರು ಮಂದಿ ಮಕ್ಕಳು, ನಾವು ಹೊಸ್ತಾಗ. ಯಾಕಂದರೆ ನಮ್ಮ ಮಾವರು ಇದ್ರೆ ಎಲ್ಲಿ ಹೋತಿ ಅಲ್ಲಿ ನಮ್ಮ ಮಾವ ಇದ್ರೆ ಶ್ರೀಸಲ್ ಪೂಜಾರಿ ಹಳೆ ಅಂದರೆ ಮುಗೀತು. ಅವ್ರದ್ದಾದಂತೂ ಒಂದು ಇದು ನಮ್ಮ ಒಂದು ಇದು ರಾಜಕೀಯ ಒಂದು ಅಶೋಕ್ ಕರೇಕಲ್ ಅವರಂದ್ರೆ ಒಂದು ಸರ್ಕಾರ ಇದ್ದಂಗೆ ನಮ್ಗೆ ಅಷ್ಟು ಅಭಿಮಾನ. ಏನು ಕಷ್ಟ ಬಂದ್ರೂ ಅಶೋಕ್ ಕರೇಕಲ್ ಅವ್ರಿಗೆ ಹೋಗೋದು, ಲಕ್ಕಿ ಅಣ್ಣವ್ರ ಹತ್ರ ಹೋಗೋದು. ಇವರಿಬ್ಬರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅವರು ತುಂಬ ನಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತಾರೆ. ಆಮೇಲೆ ನಮ್ಮ ಆನಂದ್ ಪೂಜಾರಿ ಅವರು, ಅವನು ಸಣ್ಣ ಹುಡುಗ, ಅವನು ಇಷ್ಟು ಕೆಲಸ ಮಾಡ್ತಾನಂದ್ರೆ ಒಂದೇ ಜಾಬಲ್ಲಿ ಓಡಾಡೋದು. 3 ಜಾಬು ಮಾಡ್ತಾ ಇದ್ದಾನೆ. ಹಗಲು ಅನ್ನೋದೇ ರಾತ್ರಿ ಅನ್ನೋದೇ ಅವನು ಶ್ರಮ ಪಡ್ತಾ ಇದ್ದ. ಅವರಪ್ಪ ತಂದೆ ತಾಯಿಯನ್ನು ಕಷ್ಟನ ನೋಡ್ಲಾರ್ದೇನೆ ಅವನು ಶ್ರಮ ಪಡ್ತಾ ಇದ್ದಾನೆ. ಅವನಿಗೂ ದೇವರ ಆಶೀರ್ವಾದವನ್ನು ಕೊಟ್ಟು ಅವರ ಅಕ್ಷಯ್ ಕುಮಾರ್ಗೆ ಅವನಿಗೆ ಒಂದು ಒಳ್ಳೆ ಜಾಬ್ ಸಿಗಲಿ ಅಂತೇಳಿ ಅವರೆಲ್ಲರೂ ಚೆನ್ನಾಗಿದ್ದಾರೆ. ಅವನು ಸಣ್ಣ ಮಗನೊಂದು ಚಿಂತೆ ಮಾಡ್ತಾರೆ, ಜಾಬ್ ಆಗಲಿ ಅಂತೇಳಿ ಹಾರೈಸುತ್ತೇನೆ. ಬಡತನದಿಂದ ಬಂದಂತ ನಮ್ಮ ಒಂದು ಫ್ಯಾಮಿಲಿ, ತಂದೆಯವರಾಗಿರ್ಬೋದು ತಾಯಿಯವರಾಗಿರ್ಬೋದು, ನಾವು ಚಿಕ್ಕವರಿದ್ದಾಗ ಬರೀ ಒಂದು ಪಾನ್ ಶಾಪ್ ಇದೆ. ನನ್ನ ಹೆಸರು ಆನಂದ್ ಪೂಜಾರಿ ಅಂತ. ನಮ್ಮ ತಂದೆಯವರಂತ ಅಂತಂದ್ರೆ ಒಂದು ಪಾನ್ ಶಾಪ್ ಮೇಲೆ ನಮ್ಗೆಲ್ಲರೂ 2 ಗಂಡು ಮಕ್ಕಳು 5 ಜನ ಹೆಣ್ಮಕ್ಳು. ಅದ್ರಾಗ ಏನಪ್ಪ ಅಂತಂದ್ರೆ ನಮ್ಮ ಅಕ್ಕ ಏನಪ್ಪ ಅಂದ್ರೆ ದೊಡ್ಡವರು. ಎಲ್ಲರನ್ನೂ ಇಂಥ ಒಂದು ಕಷ್ಟದ ಪರಿಸ್ಥಿತಿಯೊಳಗೂ ಕೂಡ 7 ಜನ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸಿದ್ರು. ಒಂದು SSLC ಆದ್ಮೇಲೆ ನಾನು ಪೊಲೀಸ್ ಆಗ್ಬೇಕಂತ ಓಡಾಡ್ತಾ ಇದ್ದೆ. ಬಟ್ ನನ್ನ ಲೆಕ್ಕ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಅವ್ರಿಗೊಂದು ಪೊಲೀಸ್ ಅನ್ನುವಂಥ ಒಂದು ಜಾಬ್ ಆಯಿತು. ಅವಾಗ ನಾನು ಜಾಬ್ ಅನ್ನುವಂಥದ್ದೆಲ್ಲ ತೆಗೆದ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಒಂದು ಸಣ್ಣ ವಯಸ್ಸೊಳಗೆ ಜಾಬ್ ಅನ್ನುವಂಥದ್ದು ಎಲ್ಲ ಹೆಣ್ಮಕ್ಳಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಒಂದು ಆಸೆ ಇರುತ್ತೆ. ಅಂಥದ್ರಾಗ ನಮ್ಮ ಒಂದು ಕಲಬುರಗಿ ಊರಾಗ ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕು ಕಲಬುರಗಿ ಗ್ರಾಮದಾಗ ಒಬ್ರು ಮಹಿಳಾ ಪೊಲೀಸ್ ಅಂತ ಬಂದಾಗ ಶೈಲಾ ಅಂತ ಹೆಸರು ಬರುತ್ತೆ. ಅದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುವಂಥದ್ದು. ಅದ್ರ ಜೊತೆ ಎಲ್ಲಾರು ಎಜುಕೇಶನ್ ನಮ್ಮ ತಂದೆಯವರು ಮಾಡಿಸಿದ್ರು. ಎಷ್ಟೇ ಕಷ್ಟ ಇದ್ರು ಒಂದು ಎಜುಕೇಶನ್ ಕೊಡಿಸಿ ನಮಗೊಂದು ಒಳ್ಳೆ ಹಂತಕ್ಕೆ ನಮ್ಮ ತಂದೆಯವರು ಹಚ್ಚಾರ. ನಮ್ಮ ಅಕ್ಕರಿಗೆ ಅಂತ 14 ವರ್ಷ ಒಂದು ಸೇವೆಯನ್ನು ಸಲ್ಲಿಸಿದ್ರು. ಅವಾಗ ಹೇಳಕತ್ತಿದ್ರು, ಅಳ್ಕೋತ ಏನಪ್ಪ ಅಂತಂದ್ರೆ ಮಾತಾಡಿದ್ರು. ನಿಜವಾಗ್ಲೂ ಅದು ಬರೀ ಕಣ್ಣೀರಲ್ಲ, ಅವರ ಅನುಭವಿಸುವಂತ ಕಷ್ಟ ಅಂತ ಹೇಳ್ಬೋದು. ಒಂದು 7 ರಿಂದ 8 ವರ್ಷ ಗುಲ್ಬರ್ಗ ಜಾಬ್ ಮಾಡಿದ್ರು. ಅಲ್ಲಿಂದ ರಾಯಚೂರಿಗೆ ಟ್ರಾನ್ಸ್ಫರ್ ಆಯಿತು. ಲಾಕ್ಡೌನ್ ಬಂತು, ಯಾರು ಪರಿಚಯ ಇರಲಿಲ್ಲ. ಅಂಥ ಟೈಮ್ದಾಗ ಅವರು ಅಲ್ಲಿ ಬೇರೆ ಬೇರೆ ಅಂದ್ರೆ ಒಂದು ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಇಂಥಲ್ಲಿ
ಒಂದು ಹೊರಗಡೆ ಊಟ ಸಿಗ್ತಿರಲಿಲ್ಲ, ಅಂತಲ್ಲಿ ಒಂದು ಊಟ ತಗೊಂಡ್ಬಂದು ಊಟ ಮಾಡಿ ಟೋಟಲಿ ಅಲ್ಲಿ ಒಂದು ವಾತಾವರಣ ಅವರಿಗೆ ಅಡ್ಜಸ್ಟ್ ಆಗಲಿಲ್ಲ. ಆದರೂ ಕೂಡ ಸಣ್ಣ ಸಣ್ಣ ಮಕ್ಕಳನ್ನ ತಗೊಂಡು ಅಲ್ಲಿ 3-4 ವರ್ಷ ಒಂದು ಜಾಬ್ ಮಾಡಿದ್ರು. ಅಲ್ಲಿಂದ ಏನೋ ದೇವ್ರ ದಯೆಯಿಂದ ಬಿಜಾಪುರ ಟ್ರಾನ್ಸ್ಫರ್ ಆಯಿತು. ಈಗ ಒಂದು ಪ್ರಮೋಷನ್ ಕೂಡ ಆಗೈತಿ ಹೆಡ್ ಕಾನ್ಸ್ಟೇಬಲ್ ಆಗಿ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಧನ್ಯವಾದಗಳು. ಸ್ವಾಗತ ನಿಮಗೆ, ಬನ್ನಿರಿ ಹರಿಸಿರಿ ಸಾಧನೆಗಿಂದು, ಬನ್ನಿರಿ ಹರಿಸಿರಿ ಸಾಧನೆಗಿಂದು, ಮನವ ತುಂಬಿದ ಸ್ವಾಗತ ನಿಮಗೆ, ಮನವ ತುಂಬಿದ ಸ್ವಾಗತ ನಿಮಗೆ, ಸ್ವಾಗತ ನಿಮಗೆ, ಸ್ವಾಗತ ನಿಮಗೆ. ಇಂದಿನ ಈ ಸಭೆ ಬಯಸಿದೆ ನಿಮ್ಮನು, ಇಂದಿನ ಈ ಸಭೆ ಬಯಸಿದೆ ನಿಮ್ಮನು, ಆಲಿಸಿ ಪ್ರೀತಿಸಿ ಚಲುವಿನ ಸೊಬಗನು, ಆಲಿಸಿ ಪ್ರೀತಿಸಿ ಚಲುವಿನ ಸ್ವಾಗತ ನಿಮಗೆ, ಮನವ ತುಂಬಿದ ಸ್ವಾಗತ ನಿಮಗೆ, ಸ್ವಾಗತ ನಿಮಗೆ, ಸ್ವಾಗತ ನಿಮಗೆ, ಸ್ವಾಗತ ನಿಮಗೆ, ಸ್ವಾಗತ ನಿಮಗೆ.
ಬಾಮ. ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.